ನನ್ನ ಕೊರಳಿಗೆ ತಾಳಿ ಕಟ್ಟಿ ಮತ್ತೆ ನನ್ನನ್ನು ಮುತ್ತೈದೆಯನ್ನಾಗಿಸಿದ. ಇವತ್ತು ನಮ್ಮ ಪ್ರಥಮ ರಾತ್ರಿ. ರವಿ ಬರ್ತೀನಂತ ಹೇಳಿದವರು ಇಷ್ಟೊತ್ತಾದರೂ ಇನ್ನು ಯಾಕೆ ಬರಲಿಲ್ಲ? ನಾನು ಭಾರತಿ ರವಿ. ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೇನೆ. ಟ್ರೈನ್ ತುಂಬ ಲೇಟ್ ಆಗಿ ಬಂತು. ರೈಲ್ವೆ ಸ್ಟೇಷನ್ನಿಂದ ಮಾತನಾಡ್ತಾ ಇದ್ದೇನೆ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ. ನೀನು ನನ್ನ ದಾರಿ ತುಂಬಾ ಕಾಯ್ತಿರಬೇಕಲ್ಲ. ಹೌದು, ಅರ್ಜೆಂಟ್ ಆಗಿ ಬರ್ತೀನಿ. ಫೋನ್ ಇಡ್ತೀಯಾ ನೋಡು? ಸರಿ, ಸಾಕ್ ಬಿಡ್ರಿ. ಛೇ, ಏನಪ್ಪ ಇವರು ಫೋನಲ್ಲೇ ಮುತ್ತು ಕೊಡ್ತಾರೆ. ಬೇಗ ಬರ್ತೀನಿ ಅಂತ ಹೇಳ್ತಾರೆ. ಅವರಿಗೋಸ್ಕರ ಕಾಯೋಣ. ಭಾರತಿ, ಚೆನ್ನಾಗಿದ್ದೀಯಾ ಭಾರತಿ? ಹಾ, ನಾನು ಚೆನ್ನಾಗಿದ್ದೀನಿ. ನೀವು? ಯಾರು ನೀವು? ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ನೀನ್ ಚೆನ್ನಾಗಿದ್ದೀಯಾ ಭಾರತಿ? ಹಾ, ನೀನ್ ಚೆನ್ನಾಗಿದ್ದೀಯ ಅಂತ ನನಗೆ ಗೊತ್ತು ಭಾರತಿ. ಆದರೆ ಯುದ್ಧದಲ್ಲಿ ನಾನು ಸತ್ತೋದೆ ಅಂತ ಎಲ್ಲರೂ ನಂಬಿಬಿಟ್ಟಿದ್ದಾರೆ ಭಾರತಿ. ಎಲ್ಲರೂ ನಂಬಿಬಿಟ್ಟಿದ್ದಾರೆ. ಹೌದು ಭಾರತಿ, ಯುದ್ಧ ಮಾಡ್ತಿರ್ಬೇಕಾದ್ರೆ ವೈರಿ ಪಡೆಗಳು ನಮ್ಮ ಮೇಲೆ ಎಸೆದ ಬಾಂಬ್ ಬ್ಲಾಸ್ಟ್ ಆಗಿ ನನ್ನ ತಲೆಗೆ ಬಲವಾದ ಏಟು ಬಿತ್ತು. ಸಾವಿರಾರು ಜನ ಸೈನಿಕರ ಮಧ್ಯೆ ಬಿದ್ದುಕೊಂಡಿದ್ದ ನನ್ನನ್ನ ಇವನು ಒಬ್ಬ ಸತ್ತು ಹೋಗಿದ್ದಾನೆ ಅಂತ ಸತ್ತವರ ಲೆಕ್ಕ ಕೊಟ್ಬಿಟ್ರು ಸರ್ಕಾರಕ್ಕೆ. ಆದ್ರೆ ನನಗೆ ಸ್ವಲ್ಪ ಪ್ರಜ್ಞೆ ಬಂದಾಗ ನಾನೊಂದು ಆಳವಾದ ಕಣಿವೆಯಲ್ಲಿ ಬಿದ್ದುಕೊಂಡಿದ್ದೆ. ಯಾರೋ ಕುರಿ ಕಾಯೋ ಪುಣ್ಯಾತ್ಮರು ಬಂದು ನನ್ನ ಎತ್ಕೊಂಡು ತಮ್ಮ ಗುಡಿಸಲಿಗೆ ಹೋಗಿ ನನಗೆ ನಾಟಿ ಔಷಧದಿಂದ ಉಪಚಾರ ಮಾಡಿ ವರ್ಷಾನುಗಟ್ಲೆ ಜೋಪಾನ ಮಾಡಿದ್ರು. ನನಗೆ ಪ್ರಜ್ಞೆ ಬಂದಾಗ ಆ ಕ್ಷಣ ನಿನ್ನನ್ನು ನೋಡಬೇಕು, ನಿನ್ನೊಡನೆ ಮಾತಾಡಬೇಕು ಅನ್ನೋ ಹಂಬಲದಿಂದ ಓಡೋಡಿ ಬಂದೆ ಭಾರತಿ. ಓಡೋಡಿ ಬಂದೆ ಭಾರತಿ. ಈ ಸಮಾಜ, ಈ ಸರ್ಕಾರ, ಈ ಸುದ್ದಿ ಮಾಧ್ಯಮಗಳೆಲ್ಲ ನಾನ್ ಸತ್ತೋಗಿದ್ದೇನೆ ಅಂತ ಸುದ್ದಿ ಬಿತ್ತರ ಮಾಡ್ತಾನೆ ಇದ್ದಾವೆ ಭಾರತಿ. ಆದ್ರೆ ನಾನ್ ಸತ್ತಿಲ್ಲ ಅಂತ ನೀನು ನಂಬಿದ್ಯಲ್ಲ ಭಾರತಿ? ಹೌದು, ನೀನು ನಾನ್ ಜೀವದಿಂದ ಇದ್ದೇನೆ ಅಂತ ನಂಬಿದ್ಯ. ನೀನ್ ನಂಬಿದ್ರಿಂದಲೇ ನಿನ್ನ ಕತ್ತಲಿ ಆ ಮಾಂಗಲ್ಯ ಕಾಣ್ತಾ ಇದೆ. ನಾನು ನಿನ್ನ ಕೊರಳಿಗೆ ತಟ್ಟಿದ ಕಾಳಿ, ನಿನ್ನ ಕೊರಳಿಗೆ ತಟ್ಟಿದ ಕಾಳಿ ಇನ್ನೂ ಫಳಫಳ ಅಂತ ಹೊಳಿತಾ ಇದೆ ಅಲ್ಲೇ ಭಾರತಿ. ಸಾರ್ಥಕವಾಯ್ತು ಭಾರತಿ, ನನ್ನ ಬದುಕು ಸಾರ್ಥಕವಾಯ್ತು. ನನಗಾಗಿ ನಾನು ಬಂದೆ, ಬರ್ತೀನಿ ಅಂತ ಜಾತಕ ಪಕ್ಷಿ ಅಂತೆ ನನಗಾಗಿ ನೀನು ಕಾಯ್ತಾ ಇದೆಯಲ್ಲ ಭಾರತಿ. ನಿನ್ನಂತವಳನ್ನ ನಾನು ಸತಿಯಾಗಿ ಪಡ್ಕೋಬೇಕು ಅಂದ್ರೆ 7 ಜನ್ಮ, 7 ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ. ಮಾತಾಡು ಭಾರತಿ, ಮಾತಾಡೆ. ಯಾಕೆ ಮೌನವಾಗಿ ನಿಂತಿದ್ಯಾ? ನನ್ನ ಮೇಲೆ ಕೋಪನಾ? ವರ್ಷ ಕಳೆದ್ರು ಗಂಡ ಬರಲಿಲ್ಲ ಅಂತ ಅಲ್ಲೇ ಎಲ್ಲೋ ಯಾವುದೋ ಒಂದು ಹುಡುಗಿನ ನೋಡಿ ಮತ್ತೊಂದು ಮದುವೆ ಮಾಡ್ಕೊಂಡ ಅಂತ ತಿಳ್ಕೊಂಡಿದ್ಯಾ ನೀನು? ಇಲ್ಲ ಭಾರತಿ, ನಾನಂಥ ಕೆಲಸ ಮಾಡಿಲ್ಲ. ಯಾಕಂದ್ರೆ ನೀನಂಥ ಕೆಲಸ ಮಾಡಿಲ್ಲ ನೋಡು. ಮತ್ತೆ ನಾನ್ಯಾಕೆ ಮಾಡ್ಲಿ ಅಂಥ ಕೆಲಸನ? ಮಾತಾಡು ಭಾರತಿ. ನನ್ನನ್ನು ಮುಟ್ಟಬೇಡಿ, ನನ್ನನ್ನು ಮುಟ್ಟಬೇಡಿ. ಯಾಕೆ ಭಾರತಿ? ನಾನು ನಿನ್ನನ್ನು ಮುಟ್ಟಬಾರ್ದ? ಸಾವಿರಾರು ಜನ ಬಂಧು ಬಾಂಧವರ ಸಮಕ್ಷಮದಲ್ಲಿ
ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದ ಗಂಡ ಕಣೆನ. ಹೌದು. ನಾನು ನಿನ್ನ ಮುಟ್ಟಬಾರ್ದ, ನಿನ್ನ ಮುಟ್ಟೋ ಹಕ್ಕು ನನಗಿಲ್ವೇ? ನಾನು ನಿನ್ನ ಗಂಡನಲ್ಲವೇ ಭಾರತಿ? ಹೌದು ಮಂಜು, ಹೌದು. ನೀ ನನ್ನ ಗಂಡ ಹೌದು, ಆದ್ರೆ ನಿನ್ನ ಹೆಂಡತಿ ನಾನಲ್ಲ ಮಂಜು. ಎಂತ ಕೆಲಸ ಮಾಡ್ದೆ ನಾನೆಂತ ಕೆಲಸ ಅಂದ್ರೆ ಅಂದ್ರೆ ನಿನ್ನ ಮಾತಿನ ಅರ್ಥ? ಹೌದು ಮಂಜು, ಹೌದು. ನೀವು ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ತಿಳಿದು ಎಲ್ಲರೂ ನನಗೆ ಹೇಳಿದಾಗ ನೀವು ನನ್ನ ಪಾಲಿನ ದೇವರು, ನನ್ನ ಬಿಟ್ಟು ಹೋಗಿಲ್ಲ ಅಂತ ನಿಮಗಾಣೆ ಮಾಡಿದ ಮಾತು ಸತ್ಯ. ಆದ್ರೆ ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು, ಈ ಇತಿಹಾಸವನ್ನೇ ಬದಲಾಯಿಸ್ಬಿಡ್ತು. ಭಾರತಿ, ಈಗ ಆದದ್ದಾದ್ರೂ ಏನು? ನಾನೀಗ ಮರಳಿ ಮನೆಗೆ ಬಂದಿದ್ದೇನಲ್ಲ, ಸಂತೋಷ ಪಡು. ಯಾಕೆ ಸುಮ್ಮನೆ ಅಳತಾ ಇದ್ದೀಯ ನೀನು? ಮಂಜು, ನಾನು ಯಾವುದು ಆಗಬಾರ್ದಿತ್ತು ಅಂತ ಅಂದುಕೊಂಡ ಅದೇ ನನ್ನ ಜೀವನದಲ್ಲಿ ಆಗೋಯ್ತು. ನೀವು 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 ಯುದ್ಧದಲ್ಲಿ ಸತ್ತಿದ್ದೀರಿ ಅಂತ ತಿಳಿದು ನಾನು ವಿಧವೆ ಆದೆ. ಕೆಲ ದಿನಗಳ ಹಿಂದೆ ನಾನು ಮತ್ತೊಂದು ಮದುವೆ ಆದೆ ಮಂಜು. ನೀನು ಮತ್ತೊಂದು ಈ ನನ್ನ ತೋಳ್ತಿಕೆಯಲ್ಲಿ ನಿನ್ನ ಬಿಸಿ ಉಸಿರಿಂದ ನನ್ನ ಮನಸ್ಸಿಗೆ ಬೆಸುಗೆ ಹಾಕಿ ಆ ಹುಣ್ಣಿಮೆ ಚಂದ್ರನ ಬೆಳತಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ನನ್ನ ಎದೆ ಮೇಲೆ ಎದೆ ಇಟ್ಟು ನನ್ನ ತುಟಿಗೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೀನೇ ನನ್ನನ್ನೆಲ್ಲ ಅಂತ ಹೇಳಿದ ನೀನು ಈಗ ಹೇಳ್ತಾ ಇರೋ ಮಾತು ಮತ್ತೊಂದು ನಾನೊಂದು ಅರಳಿ ನಿಂತ ಪುಷ್ಪ, ಆ ಪುಷ್ಪದ ಮಕರಂದ ಹೀರೋ ತುಂಬಿ ನೀನೇ ಅಂತ ಹೇಳಿ ನನ್ನ ಹೃದಯದಲ್ಲಿ ನಿನ್ನ ಭಾವಚಿತ್ರವನ್ನು ಇಟ್ಕೊಂಡು ಆರಾಧಿಸ್ತಾ ಪೂಜಿಸ್ತಾ ಇರೋ ಈ ನಿನ್ನ ಪತಿಗೆ ನೀನು ಹೇಳ್ತಾ ಇರೋ ಮಾತು ನಾನು ಮತ್ತೊಂದು ನೀನು ವೀರ ಶೂರ ಧೀರ ಅಂತ ಹೊಗಳಿ ರಣರಂಗಕ್ಕೆ ನನ್ನನ್ನು ಯುದ್ಧ ಮಾಡಲು ಕಳಿಸಿ ನಾನು ಜೀವ ಸಹಿತ ಮನೆಗೆ ಬಂದಾಗ ನೀನು ಹೇಳ್ತಾ ಇರೋ ಮಾತು ನಾನು ಮತ್ತೊಂದು ಮದುವೆ ಮಾಡ್ಕೊಂಡಿದ್ದೀನಿ ಅಂತ. ಸಂತೋಷ ಭಾರತಿ, ತುಂಬಾ ಸಂತೋಷ ಆಗೋಯ್ತು. ನಿಮ್ಮ ಕೈ ಮುಗಿದು ಬೇಡಿಕೊಳ್ತೇನೆ ನೋಡಿ. ನನ್ನ ಮೇಲೆ ನಿಮಗೆ ಸಿಟ್ಟಿದ್ರೆ ಇದು ನಿಮ್ಮ ಎರಡು ಕೈಗಳಿಂದ ನನ್ನ ಕತ್ತರಿಸಿ ಈ ರೀತಿ ಚುಚ್ಚಿ ಚುಚ್ಚಿ ನನ್ನ ಮನಸ್ಸನ್ನು ನೋಯಿಸ್ಬೇಡಿ ಮಾವ, ನೋಯಿಸ್ಬೇಡಿ. ನಿನ್ನ ಕೊಲೆನ ನಾನ್ ಮಾಡ್ಲಾ? ನಿನ್ನ ಕೊಲೆ ಮಾಡಿ ನಾನು ಅವ ನರಕಕ್ಕೆ ಹೋಗ್ಲಿ ಭಾರತಿ, ನಾನು ಅವನ ನರಕಕ್ಕೆ ಹೋಗ್ಲಿ. ನೀನೇ ನನ್ನ ಕೊಲೆ ಮಾಡಿಬಿಡು. ಯಾಕಂದ್ರೆ ನನ್ನ ಕೊಲೆ ಮಾಡಿದ್ರೆ ನಿನಗೆ ಸ್ವರ್ಗ ಸಿಗುತ್ತೆ ಭಾರತಿ, ನಿನಗೆ ಸ್ವರ್ಗ ಸಿಗುತ್ತೆ. ನೀನು ಇಬ್ಬರ ಗಂಡಂದಿರ ಹೃದಯ ಗೆದ್ದ ಚಂದ್ರ ಚಕೋರಿ, ಇಬ್ಬರ ಗಂಡಂದಿರ ಕೈಯಿಂದ ಕೊರಳಿಗೆ ತಾಳಿ ಕಟ್ಟಿಸಿಕೊಂಡ ಮಹಾಗರ್ತಿ ನೀನು, ಮಹಾಗರ್ತಿ. ನಿನಗೆ ನಾನು ಶಿಕ್ಷೆ ಕೊಡೋದಿಲ್ಲ ಕಣೆ, ನನಗೆ ನಾನೇ ಶಿಕ್ಷೆ ಕೊಟ್ಕೊಳ್ತೀನಿ. ಹೌದು,
ನಾನು ಬೇಡಿ ಮಾವ, ಬೇಡಿ. ದಯವಿಟ್ಟು ಅಂತ ಅಪಾದ ಮಾತುಗಳನ್ನ ಆಡಬೇಡಿ. ನೋಡಿ, ನಿಮಗೆ ನನ್ನ ಮೇಲೆ ತಾನೇ ಸಿಟ್ಟಿರೋದು. ಅದಕ್ಕಾಗಿ ನೀವು ಏನೇ ಶಿಕ್ಷೆ ಕೊಡಿ, ಕೊನೆ ಪಕ್ಷ ನನ್ನ ಪ್ರಾಣ ತೆಗೆದ್ರು ನಾನು ಬೇಡ ಅನ್ನೋದಿಲ್ಲ ಮಾವ, ಬೇಡ ಅನ್ನೋದಿಲ್ಲ. ಭಾರತಿ, ನಿನ್ ಪ್ರಾಣ ಕೇಳುವಷ್ಟು ಕಟುಕ ನಾನಲ್ಲ. ನಾನು ನಿನ್ನ ಹತ್ರ ಒಂದೇ ಒಂದು ಮಾತು ಕೇಳ್ತೀನಿ, ದಯವಿಟ್ಟು ನಡೆಸ್ಕೊಡ್ತೀಯಾ? ಕೇಳಿ ಬಾಬಾ, ಕೇಳಿ. ನಿಮಗೋಸ್ಕರ ಈ ನನ್ನ ಜೀವವನ್ನೇ ಬಿಟ್ಟು ಬಿಡು ಅಂತ ಹೇಳಿದ್ರು. ಆ ಕ್ಷಣವೇ ಮರು ಮಾತನಾಡದೆ ನಿಮ್ಮ ಪಾದಕ್ಕೆ ನನ್ನ ಪ್ರಾಣವನ್ನು ಅರ್ಪಿಸ್ತೀನಿ ಮಾವ, ಪ್ರಾಣವನ್ನು ಅರ್ಪಿಸ್ತೀನಿ. ಅಂಥ ದೊಡ್ಡ ಮಾತು, ಅಂತಹ ತ್ಯಾಗ ನಿನ್ನಿಂದ ನಾನು ನಿರೀಕ್ಷೆ ಮಾಡಿಲ್ಲ ಭಾರತಿ. ಈಗ ನಾನು ಕೇಳ್ತಾ ಇದ್ದೆ ಅಷ್ಟೇ, ನನ್ನ ಮಾತನ್ನ ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡು. ಆಯ್ತು ಮಾವ, ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಿಮ್ಮ ಮಾತನ್ನ ನಾನು ನಡೆಸ್ಕೊಡ್ತೀನಿ ಮಾವ, ನಾನು ನಡೆಸ್ಕೊಡ್ತೀನಿ. ಸಂತೋಷ ಆಯ್ತು. ನನ್ನ ಜೀವನದಲ್ಲಿ ಎಂದೂ ಪಡಲಾರದಂತ ಆನಂದ ಆಯ್ತು ನನಗೆ. ಭಾರತಿ, ಇವತ್ತು ನನ್ನ ಜನ್ಮ ಸಾರ್ಥಕ ಆಗೋಯ್ತು. ಇವತ್ತಿನಿಂದ ನಾನು ನನಗೆ ನನ್ನನ್ನ ನಿಮ್ಮನ್ನ ನಿನ್ ಮಗ ಅಂತ ತಿಳ್ಕೋಬೇಕು. ನಿನ್ನ ನನ್ನ ತಾಯಿ ಅಂತ ತಿಳ್ಕೊತೀನಿ. ಮಂಜು, ಏನ್ ಮಾತಾಡ್ತಿದ್ರ ನೀವು? ನಾನು ನಿಮಗೆ ತಾಯಿ ಆಗ್ಬೇಕಾ? ಆಗ್ಲೇಬೇಕು. ನೀನ್ ನನ್ಗೆ ತಾಯಿ ಆಗ್ಬೇಕು, ನಾನು ನಿನ್ನ ಮಗ ಆಗ್ಬೇಕು. ಹಾಗಾದಾಗಲೇ ನಮ್ಮಿಬ್ಬರ ಬದುಕಿಗೆ ನೆಮ್ಮದಿ. ನೆಮ್ಮದಿ ಕಣಮ್ಮ, ನೆಮ್ಮದಿ. ಹಲೋ ಭಾರತಿ. ಭಾರತಿ, ಇವರ್ಯಾರು? ಇವರು ಮಿಸ್ಟರ್, ಯಾರು ನೀವು? ನಾನು ನನ್ನ ಯಾರು? ಭಾರತಿಗೆ ನೀವೇನಾಗಬೇಕು? ನಾನು ಯಾರು ಅಂತ ಅವ್ರ ಬಾಯಿನಲ್ಲಿ ಕೇಳಿ ಹೇಳ್ತಾರೆ. ಭಾರತಿ, ಯಾರಿವರು? ಇವರು ನಾನೇ ಹೇಳ್ತೀನಿ ಕೇಳ್ರಿ. ನಾನು ಇವ್ರ ಮಗ, ಇವ್ರು ನನ್ನ ತಾಯಿ. ನೀನು ಇವರ ಮಗ? ಹಾ ಹಾ, ಹೌದು ಕಣ್ರಿ, ನಾನು ಅವ್ರ ಮಗ. ಅಂದ್ರೆ ಹೊಟ್ಟೆಲಿ ಹುಟ್ಟಿದ ಮಗನಲ್ಲ ಕಣ್ರಿ. ಇವಳು ನಾನು ನನ್ನ ತಾಯಿನ ಕಳೆದುಕೊಂಡ್ಮೇಲೆ ನನ್ನ ಭಾವನೆಯಿಂದ ಪಡೆದುಕೊಂಡ ತಾಯಿ. ಈ ನನ್ನ ತಾಯಿನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಬಂದೆ. ಈ ನಮ್ಮವನ ಗಂಡ, ನೀವು ನಮ್ಮಪ್ಪ ಹೇಗಿದ್ದೀರಿ ಅಂತ ನೆನೆಸೋದ್ರೊಳಗಾಗಿ ಆ ದೇವರು ಬಂದ ಹಾಗೆ ನೀವೇ ಬಂದ್ಬಿಟ್ರಿ. ನಿಮ್ಮನ್ನ ನನ್ನ ಕಣ್ ತುಂಬ ತುಂಬಿಕೊಂಡೆ. ನೋಡಿಪ್ಪ, ಈ ನನ್ನ ತಾಯಿನ ಯಾವುದೇ ತೊಂದರೆ ಆಗದಂತೆ ಮಹಾರಾಣಿ ಹಾಗೆ ನೋಡ್ಕೊಂಡ್ರಿ ಅಪ್ಪ. ನನ್ನ ತಾಯಿನ ಯಾವುದೇ ತೊಂದರೆ ಬರದಂತೆ ನೋಡ್ಕೊಂಡ್ರಿ. ಛೇ ಛೇ, ಎಂತ ಮಾತನಾಡುವಿರಿ ನೀವು? ಈ ನಿನ್ನ ತಾಯಿಗೆ ಯಾವುದೇ ರೀತಿ ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ. ಭಾರತಿ, ಇಂಥವನನ್ನು ನಿನ್ನ ಮಗ ಎಂದು ಎನಿಸಿಕೊಳ್ಳಲು ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು ಭಾರತಿ, ಎಷ್ಟು ಜನ್ಮದ ಪುಣ್ಯ ಮಾಡಿರಬೇಕು. ಹೌದ್ರಿ,
ಇಂಥ ಪುಣ್ಯವನ್ನ ಜಗತ್ತಿನಲ್ಲಿ ಬೇರ್ಯಾವ ಹೆಣ್ಣಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ ರೀ. ಯಾವ ಹೆಣ್ಣಿಗೂ ಬರ್ಲಿಕ್ಕೆ ಸಾಧ್ಯವಿಲ್ಲ. ಅಂತ ಪುಣ್ಯವನ್ನ ನಾನು ಮಾಡಿದ್ದೇನ್ರಿ, ನಾ ಮಾಡಿದ್ದೇನೆ. ಭಾರತಿ, ಮಗ ಮನೆಗೆ ಬಂದಿದ್ದಾನೆ, ಒಳಗೆ ಕರೆದುಕೊಂಡು ಹೋಗಿ ಊಟ ಮಾಡಿಸು. ಬೇಡ್ರಿಪ್ಪ, ಈಗಾಗಲೇ ಹೊಟ್ಟೆ ತುಂಬಾ ಕರಗಲಾರದಂತಹ ಊಟ ಮಾಡಿದ್ದೀನಿ. ನಾನು ಕರಗಲಾರದಂತಹ ಊಟ ಮಾಡಿದ್ದೀನಿ. ನಾನು ಮನೆಗೆ ಹೋಗ್ತೀನಿ. ದಯವಿಟ್ಟು ನೀವು 100 ಕಾಲ ಸುಖವಾಗಿ ಬಾಡ್ರಿ, ತುಂಬ ಸಂಸಾರ ಮಾಡ್ರಿ. ಆ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ. ಆ ಪರಮಾತ್ಮ ನಿಮ್ಮ ಬದುಕಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತುಂಬಿರಲಿ. ನಾನೇನು ಬರ್ತೀನಿರಪ್ಪ, ನಾನೇನು ಬರ್ತೀನಿ. ವಿಧಿ ನೀಡಿದ ಚದುರಂಗದಾಟ ನಿನಗಾಯಿತೆ ಎಂದು ಸಹಿಸಲಾರದ ಕೂಟ. ಭಾರತಿ, ಬೇಗ ಬರಬೇಕೆಂದವನು ತುಂಬಾ ತಡವಾಗಿ ಬಂದೆ. ನನ್ನನ್ನು ಕ್ಷಮಿಸು ಭಾರತಿ, ಕ್ಷಮಿಸು. ನೋಡಿ, ನೀವು ದೂರದಿಂದ ಬಂದು ಆಯಾಸ ಆಗಿರ್ಬೇಕು. ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಬನ್ನಿ, ಊಟಕ್ಕೆ ಬಡಿಸ್ತೀನಿ. ಅದೆಲ್ಲ ಆಮೇಲೆ. ಮತ್ತೀಗ ಏನು ಬೇಕು ನಿಮಗೆ? ಪ್ರಯಾಣ ಮಾಡಿ ತುಂಬಾ ಬೇಸರವಾಗಿದೆ. ಈ ನಿನ್ನ ಕಂಠದಿಂದ ಸುಮಧುರವಾಣಿ ಸಾಗಿ ಬರಲಿ. ಹಾಡೋಣ
ಅಂಗಳದಲ್ಲಿ ಚಂದ ಚಲ್ಲಿ ಗಾಳಿಯಲ್ಲಿ ರಂಗು ಚೆಲ್ಲಿ ಚೈತ್ರದ ಕೋಗಿಲೆ ಕುಣಿವಾನವಿಲೆ ಚೈತ್ರದ ಕೋಗಿಲೆ ಕುಣಿವಾನವಿಲೆ ಹಾಡೋಣ ಹಂಸಗೀತೆ ಹಾಡೋಣ ಹಂಸಗೀತೆ ಹಾ ಭಾರತಿ, ನಾನೀಗ ಮುಖ ತೊಳೆದುಕೊಂಡು ಬರುತ್ತೇನೆ. ಹೇ ಭಗವಂತ, ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಚಿತ್ರಹಿಂಸೆಯನ್ನು ಕೊಡ್ತಿದ್ದೀಯಪ್ಪ? ನಾನೇನು ತಪ್ಪು ಮಾಡ್ದೆ ಅಂತ? ಇನ್ನು ಸತ್ತ ಹೋದ ಮಂಜು ಅಂತ ತಿಳ್ಕೊಂಡೆ, ಆದರೆ ಮರಳಿ ಈಗ ಬಂದ್ರು. ನಾನೇನ್ ಮಾಡಿದೆ? ನಾನೆಂಥ ಕೆಲಸ ಮಾಡಿದೆ? ಇಲ್ಲ, ಈ ವಿಚಾರ ಏನಾದ್ರು ರವಿಗೆ ಗೊತ್ತಾಗಿದೆ ಆದ್ರೆ ಅವರು ಬದುಕ್ತಾರ? ನನ್ನನ್ನ ಮನಸ್ಸಾರೆ ಪ್ರೀತಿಸ್ತಾರ? ಇಲ್ಲ ಇಲ್ಲ, ಇವತ್ತು ಈ ಹಾಲು ಹೆಪ್ಪಾಗಲೇಬೇಕು. ಹಾ, ಹುಲ್ಗಪ್ಪ ಮಾದಾರ್ ಅವರು ಭಾರತೀಯ ಪತ್ರ ಮಾದರಿಗೆ 100 ರೂಪಾಯಿ ಕೊಟ್ಟಿರ್ತಾರೆ. ಅವ್ರು ಬಂದು ಸ್ವೀಕಾರ ಮಾಡ್ಬೇಕು. ರವಿ ರವಿ, ಹಾ ಬಂದೆ ಭಾರತಿ. ಯಾಕೆ ಭಾರತಿ ಕೂಗ್ತಾ ಇದ್ದೆ? ರೆಸ್ಟ್ ತೆಗೆದುಕೊಳ್ಳಬೇಕಂತ ಮಲಗಿದ್ದೆ. ರವಿ ಬನ್ನಿ ಇಲ್ಲಿ. ಇವತ್ತು ನಿನ್ನ ಪ್ರಥಮ ರಾತ್ರಿ ಅಲ್ಲವೇ? ಅದಕ್ಕಾಗಿ ಇಂದು ನಿನ್ನ ಮಿಲನದ ಶುಭ ದಿನ. ಇಷ್ಟು ಬೇಗ ಮರ್ತು ಬಿಟ್ರಾ? ನೋಡು ಭಾರತಿ, ನಿನಗೊಂದು ಮುಖ್ಯವಾದ ವಿಷಯವನ್ನೇ ಹೇಳುವುದನ್ನು ಮರೆತು ಬಿಟ್ಟೆ. ನಾನು ಬೆಂಗಳೂರಿನಿಂದ ಬರುವುದಕ್ಕಿಂತ ಮುಂಚೆ ಆಗಾಗ ಜ್ವರ ಬರುವ ಸಲುವಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಏನಂತ ಹೇಳಿದ್ರಿ? ನಾನು ನನ್ನ ಸ್ನೇಹಿತ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ನನ್ನ ಸ್ನೇಹಿತನ ಮುಂದೆ ಹೇಳುತ್ತಿದ್ದರು. ಏನಂತ? ನಾನು ಮರಿಯಾಗಿ ಕೇಳಿಸಿಕೊಂಡೆ. ಡಾಕ್ಟರ್ ಹೇಳಿದರು. ಡಾಕ್ಟರ್ ಏನಂತ ಹೇಳಿದ್ರಿ? ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತೆ ಭಾರತಿ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ನಿಮಗೇನು ಆಗಿಲ್ಲ ರವಿ, ನೀವು ಸುಳ್ಳು ಹೇಳ್ತಿದ್ದೀರಾ. ನಾನು ಮಾಡಿದ ತಮಾಷೆ, ನಾನು ಸುಳ್ಳು ಹೇಳ್ದೆ ಅಂತ ಹೇಳಿ ರವಿ, ಹೇಳಿ ರವಿ. ಅದಕ್ಕೆ ಕೆಲವು ದಿನಗಳ ಮಟ್ಟಿಗೆ ಹೆಣ್ಣಿನ ಸಂಬಂಧದಿಂದ ದೂರಬೇಕೆಂದು ಹೇಳಿದ್ದಾರೆ. ಅದಕ್ಕೆ ಭಾರತಿ, ನನ್ನ ರೋಗ ವಾಸಿಯಾಗುವವರೆಗೂ ದಯವಿಟ್ಟು ನೀನು ಸಹಕರಿಸಬೇಕು. ಪ್ಲೀಸ್, ಐ ಆಮ್ ವೆರಿ ಸಾರಿ ಭಾರತಿ. ನಾನು ರೆಸ್ಟ್ ತೆಗೆದುಕೊಳ್ಳುತ್ತೇನೆ ಭಾರತಿ, ರೆಸ್ಟ್ ತೆಗೆದುಕೊಳ್ಳುತ್ತೇನೆ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ.
ಮೆಚ್ಚಿದೆ ನಿನ್ನ ವಿಧಿ ಲಿಖಿತವನ್ನ, ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ. ಜೀವನದಲ್ಲಿ ಸುಖವೇ ಕಾಣದೆ ಬರೀ ದುಃಖದಲ್ಲೇ ಸತ್ತು ಹೋಗು ಅಂತ ನೀ ನನ್ನ ಹಣೆಯಲ್ಲಿ ಬರ್ತೀಯಾ? ಮೆಚ್ಚಬೇಕು ಬ್ರಹ್ಮ, ನಿನ್ನ ಮೆಚ್ಚಬೇಕು. ನನ್ನ ಮೊದಲನೇ ಗಂಡ ಬಂಗಾರದಂಥ ಮನುಷ್ಯ. ಆ ಬಂಗಾರ ಉಪಯೋಗಕ್ಕೆ ಬಾರದು. ಇನ್ನು ನನ್ನ ಎರಡನೇ ಗಂಡ, ಅವನ ಹೃದಯ ತೂತು ಬಿದ್ದ ಮಡಕೆ. ಆ ಮಡಕೆಯಲ್ಲಿ ನನ್ನ ಪ್ರೀತಿ ಉಳಿಯುತ್ತ ಇಲ್ಲ. ಭಗವಂತ, ನನಗೆ ಒಂದು ಗಂಡ ಅಲ್ಲ ಅಂತ ಎರಡೆರಡು ಗಂಡಗಳನ್ನ ಕೊಟ್ಟೆ. ಅವರ ಹೃದಯವನ್ನು ಮುಟ್ಟಲಾರದೆ ಬಹುದೂರ ಇಟ್ಟೆ, ಬಹುದೂರ ಇಟ್ಟೆ. ನಾನೇನು ಅನ್ಯಾಯ ಮಾಡಿದ್ದೆ ಭಗವಂತ ನಿನಗೆ? ನಾನೇನು ಅನ್ಯಾಯ ಮಾಡಿದ್ದೆ? ಸಮಾಜದಲ್ಲಿ ಗಂಡನಿದ್ರು ಮತ್ತೊಂದು ಮಿಂಡನ ಜೊತೆ ಬಾಳ್ವೆ ಮಾಡು ಹೆಣ್ಣು ಮಕ್ಕಳಿಗೆ ಸುಖ ಸಂತೋಷದ ವೈಭೋಗವನ್ನು ಕೊಟ್ಟೆ. ಆದ್ರೆ ಮತ್ತೊಬ್ಬರಿಗೆ ಕೇಳಲು ಬಯಸದ ನನಗೆ ಯಾಕಿಂತ ಶಿಕ್ಷಣ ಕೊಟ್ಟೆ? ಅಮ್ಮ, ಇಲ್ಲ, ಜಗತ್ತಿನಲ್ಲಿ ನೀನಿಲ್ಲ, ಜಗತ್ತಿನಲ್ಲಿ ನೀನಿಲ್ಲ, ಜಗತ್ತಿನಲ್ಲಿ ನೀನಿಲ್ಲ, 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 ನೀನಿಲ್ಲ. ಅಂತೂ ನನ್ನ ಜೀವನ ರೆಕ್ಕೆ ಮುರಿದ ಹಕ್ಕಿಯಂತೆ ಇನ್ನು ಈ ಮನೆಯಲ್ಲಿ ಕಾಲ ಕಳಿಬೇಕಾ? ಹೌದು, ನಾನೀಗ ರೆಕ್ಕೆಯನ್ನು ಮುರಿದುಕೊಂಡ ಹಕ್ಕಿ. ನನಗೆ ನನ್ನ ಆಸೆಗಳಿಲ್ಲ, ನನ್ನ ಕನಸುಗಳಿಲ್ಲ, ನನ್ನ ಬಯಕೆಗಳಿಲ್ಲ. ಇಲ್ಲ, ಇಲ್ಲ, ಇಲ್ಲ.